ಗುರುನಾಥ್ ಮಹಾರಾಜ್ ಕಿ ಜೈ. ಒಮ್ಮೆ ಅತ್ತೆ ಮನೆಗೆ ಅಳಿಯ ಬಂದಿರುತ್ತಾನೆ. ಅತ್ತೆ ಅಳಿಯ ಬಂದಿದ್ದಾನೆ ಎಂದು ವಿಶೇಷ ಅಡುಗೆ ಮಾಡಬೇಕೆಂದುಕೊಂಡು ಬೇಳೆ ಹಾಕಿ ಹೂರಣದ ಕರಿಗಡುಬು ಮಾಡಿ ಊಟಕ್ಕೆ ಹಾಕುತ್ತಾಳೆ. ಅಳಿಯ ತನ್ನ ಜೀವಮಾನದಲ್ಲಿ ಈ ಕರಿಗಡುಬು ತಿಂದಿರಲಿಲ್ಲ. ಆದರೂ ಅತ್ತೆ ಏನೋ ವಿಶೇಷ ಮಾಡಿದ್ದಾಳೆ ಎಂದುಕೊಂಡು ಮೊದಲು ಒಂದೇ ಹಾಕಿಸಿಕೊಂಡು ನೋಡೋಣ ರುಚಿ ಹೇಗಿದೆ ಎಂದುಕೊಂಡು ಸ್ವಲ್ಪ ತಿಂದು ಮತ್ತೆ ಕೇಳಿ ಕೇಳಿ ಹಾಕಿಸಿಕೊಂಡು ಹೊಟ್ಟೆ ತುಂಬ ಕರಿಗಡುಬು ತಿನ್ನುತ್ತಾನೆ. ಊಟ ಆದಮೇಲೆ ಅತ್ತೆಯನ್ನು ಇಂದು ಮಾಡಿದ ಅಡಿಗೆ ಏನ್ರಿ ಎಂದು ಕೇಳುತ್ತಾನೆ. ಅದಕ್ಕೆ ಕರಿಗಡುಬು ತಮ್ಮ ಎಂದು ಹೇಳುತ್ತಾಳೆ. ಈ ಕರಿಗಡುಬು ನಿಮ್ಮ ಮಗಳಿಗೆ ಮಾಡ್ಲಿಕ್ಕೆ ಬರ್ತದೆ ಏನ್ರಿ ಎನ್ನುತ್ತಾನೆ. ಮಾಡ್ಲಿಕ್ಕೆ ಬರ್ತದೆ, ಬೇಕಾಗಿದ್ದು ತಂದು ಕೊಡು ಎಂದು ಹೇಳುತ್ತಾಳೆ. ಪಕ್ಕದ ಹಳ್ಳಿಯ ಊರಾದ ಅಳಿಯ ಸಂಜೆನ ಹೊರಡಲು ತಯಾರಾಗುತ್ತಾನೆ. ತಯಾರಾದಾಗ ಮಧ್ಯಾಹ್ನದಾಗ ಉಂಡಿದ ಊಟದ ರುಚಿ ನೆನಪಾಗಿರ್ತದೆ, ಆದರೆ ಹೆಸರು ನೆನಪು ಹಾರಿಬಿಡ್ತದೆ. ಮತ್ತು ಅತ್ತಿಗೆ ನಾ ಹೋಗಿ ಬರ್ತೀನಿ ರೀ ಅತ್ತಿ ಅಂತ ಹೇಳಿ ಹೋಗೋ ಹೊತ್ನಾಗ ಮತ್ತು ಅದೇನು ರೀ ಮಧ್ಯಾಹ್ನದಾಗ ಅಡುಗೆ ಹೆಸರು ಅಂತ ಕೇಳ್ತಾನೆ. ಕರಿಗಡುಬ ಅನ್ನುತ್ತಾಳೆ. ಹ್ಞೂ ರೀ ನಾ ಬರ್ತೀನಿ ಅಂದು ಕರಿಗಡುಬು 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 ಅನ್ಕೋತ ದಾರಿದಾಗ ನಡ್ಕೋತ ಹೊಂಡತಾನೆ. ಹಾಗೇ ನಡ್ಕೋತ ಕರಿಗಡುಬು ಅನ್ಕೋತ ಹೋಗೋದ್ರಾಗ ತನ್ನ ಊರು ಸಮೀಪ ಬರೋದ್ರಾಗ ಒಂದು ಸಣ್ಣ ಝರಿ ಹಂಗೆ ನೀರಿನ ಹರಿಲಿಕ್ಕತ್ತಿರ್ತದೆ. ಇದನ್ನು ದಾಟೋದ್ರಾಯ್ತು ಅಂಥೇಳಿ ಈ ಕಡೆ ನಿಂತು ಆ ಕಡೆ ಜಿಗಿದು ಹಾರೋ ಹೊತ್ನಾಗ ಕರಿಗಡುಬು ಅನ್ಕೋತ ಹಾರ್ತಿರ್ತಾನೆ. ಆ ಕರಿಗಡುಬು ಅನ್ನೋ ಪದ ಹಾರಿ ಹ್ಞೂ ಅಂದ್ಬಿಡ್ತಾನೆ. ಆಚೆ ಕಡೆ ನಿಂತು ಹ್ಞೂ 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 ಅನ್ಕೋತ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಹೆಂಡ್ತಿಗೆ ಹೇಳ್ತಾನೆ, ಹ್ಞೂ ಮಾಡಿ ಬಾತ ಅಂತಾನೆ. ಹ್ಞೂ ಅಂದ್ರೆ ಏನು ಅನ್ನೋದು ಅರ್ಥ ಆಗಲ್ಲ. ಏನ್ರಿ ಅದು ಹ್ಞೂ ಅಂದ್ರ ಅಂತ ಕೇಳ್ತಾಳೆ. ಇಲ್ಲ ನಿಮ್ಮ ಅವ್ವ ಮಾಡಿದ್ಲು, ರುಚಿಯಾಗಿತ್ತು, ನಾ ತಿಂದೀನಿ, ನಿನಗೆ ಹ್ಞೂ ಮಾಡು ಅಂತ. ಹ್ಞೂ ಅನ್ನೋದ್ರ ಅರ್ಥ ನನಗೆ ತಿಳಿಯಲ್ರಿ, ನನಗೇನು ಅನ್ನೋದು ಗೊತ್ತಾಗಲ್ಲಾಗ್ಯದ, ಹ್ಞೂ ಅನ್ನೋದು ಮಾಡ್ಲಿಕ್ಕೆ ಬರಲ್ಲ ಅಂತ ಹೇಳ್ಬಿಡ್ತಾಳೆ. ಬರಲ್ಲ ಅಂದ ತಕ್ಷಣ ಇವನಿಗೆ ಸಿಟ್ಟು ಬಂದ್ಬಿಡ್ತಾನೆ. ನಿಮ್ಮ ಅವು ಬರ್ತದೆ ಅಂದಾಳ, ನೀ ಬರಲ್ಲತ್ತಿ, ಈಗ ನೀ ಮಾಡುವ ಅಂತ ಹೇಳಿಕೆ ಜಗಳ, ಇಬ್ಬರು ನಡುವೆ ಜಗಳ ಚಾಲದು. ಜಗಳ ಹೆಚ್ಚಾಗಿ ಸಿಟ್ಟು ಬಂದು ಗಂಡಾಗ ಹಾಗೆ ಅಡುಗೆ ಮನೆಯಾಗಿರೋಂಥ ಅನ್ನದ ಕೈ ತೊಗೊಂಡು ಹೆಂಡ್ತಿಗೆ ಹಾಕೊಂಡು ಹೊಡೆದು ಬಿಡ್ತಾಳೆ. ಹೊಡೆನ ಅಳ್ಕೋದು ಮಲ್ಕೊಂಡೇ ಬಿಡ್ತಾಳೆ. ಆಕಿ ಮಲ್ಕೋದ್ರಾಗ ಮೈ ಮೇಲೆ ಬಾಸುಂಡೆಗಳು ಹೇಳ್ತಾವೆ. ಅಷ್ಟಾಗ ಪಕ್ಕದ ಮನೆ ಅಜ್ಜಿ ಒಳಗೆ ಬಂದು, ಏ ತಮ್ಮ ಹೆಂಗೆ ಹೊಡೆದಿ ನೋಡಲ್ಲಿ, ಕರಿಗಡುಬು ಬಾತಂಗೆ ಮೈ ಮೇಲೆ ಬಾತಾವ ಅಂತ ಹೇಳಿಬಿಟ್ಲು. ಅನಾದ್ರಾಗ ಇವನಿಗೆ ಅಜ್ಜಿ ಹೇಳಿದ್ದು ಕರಿಗಡುಬು ನೋಡೋದು ನಿಮ್ಮವ್ವ ಮಾಡಿದ್ದು ಮಾಡುವ ಅಂದು ಮಾಡಿಸ್ಕೊಂಡು ತಿಂತಾನೆ. ನೀತಿ: ನಾವು ಕೆಲವು ವಸ್ತುಗಳನ್ನು ಮರೆತ ವಿಷಯಗಳನ್ನು ಪೂರ್ಣ ನೆನಪಿಸಿಕೊಂಡಾಗ ಮಾತ್ರ ಅದರ ಬೆಲೆ ತಿಳಿಯುತ್ತದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.